ನಜೀರ್ ಅಹಮದ್ ರಾಜೀನಾಮೆಯನ್ನ ಇನ್ನೂ ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳು ಹೇಳಿರುವಂತ ಮಾತಿದು. ಹೌದು, ದಾವಣಗೆರೆ ಬೈ ಎಲೆಕ್ಷನ್ ನಂತರದಲ್ಲಿ ಕಾಂಗ್ರೆಸ್ನಲ್ಲಿರುವಂತಹ ಅಲ್ಪಸಂಖ್ಯಾತರ ನಡುವೆ ನಡೀತಾ ಇದ್ದಂತ ಅಶೀತಲ ಸಮರ ಇದೀಗ ಬೀದಿಗೆ ಬಂದಿದೆ. ಈಗೇನು ಅಂತ ಅಂದ್ರೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿರುವಂತಹ ನಜೀರ್ ಅಹಮದ್ ರಾಜೀನಾಮೆ ಕೊಡಬೇಕು ಅಂತ ಹೈಕಮಾಂಡ್ ನಿಂದ ಬುಲಾವ್ ಬಂದಿದೆ, ಅಥವಾ ಹೈಕಮಾಂಡ್ ನಿಂದ ಸೂಚನೆ ಬಂದಿದೆ ಅನ್ನುವಂಥದ್ದು ಒಂದು ವಿಚಾರ. ಈಗೇನು ಅಂತ ಅಂದ್ರೆ ಮುಖ್ಯಮಂತ್ರಿಗಳು ಇನ್ನೂ ಕೊಟ್ಟಿಲ್ಲ ರಾಜೀನಾಮೆ ಅಂತ ಹೇಳ್ತಾರೆ. ಇನ್ಚಾರ್ಜ್ ಆಗಿ ದಾವಣಗೆರೆ ಉಪಚುನಾವಣೆಯಲ್ಲಿದ್ರು, ಅವರ ವರದಿ ಮೇಲೆ ಕ್ರಮ ತೆಗೆದುಕೊಳ್ತಾರೆ. ತಲೆದಂಡ ಆದ್ರೆ ಸೋಲ್ತೀವಿ ಅಂತಾನ? ನಾವು ಸೋಲನ್ನು ಒಪ್ಕೊಂಡಿಲ್ಲ, ಗೆಲ್ಲೋದು ನಾವೇ, ನಮ್ಮವರೇ ಪಕ್ಷ ವಿರೋಧಿ ಚಟುವಟಿಕೆ ಅಂತಿದ್ದಾರೆ. ಆದ್ರೆ ನಾವು ಸೋಲ್ತೀವಿ ಅಂತ ಯಾರು ಹೇಳಲಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ಅಂದ್ರೆ ಫಲಿತಾಂಶ ಬರೋಕ್ಕೂ ಮುನ್ನವೇ ಸೋಲನ್ನು ಒಪ್ಕೊಂತ ಇದೆ ಸರ್, ಹೇಗೆ ಸರ್? ಸೋಲೆಲ್ಲ ಒಪ್ಕೊಂಡಿದೀವಿ, ಗೆಲ್ಲದ್ ನಾವೇ. ಆದ್ರೂ ಇವೆಲ್ಲ ತಲೆದಂಡ ಎಲ್ಲ ಆಗ್ತಿದೆಯಲ್ಲ ಸರ್? ತಲೆದಂಡ ಆದ್ರೆ ಸೋಲ್ತೀವಿ ಅಂತಲಾ? ನಿಮ್ಮ ಪಕ್ಷದ ನಮ್ಮ ಅಭ್ಯರ್ಥಿಯ ಸೋಲಿಗೆ ಕೆಲವು ವರಿಷ್ಠ ನಾಯಕರ ಕಾರಣ ಅಂತ ಹೇಳಿದ್ದಾರೆ. ಯಾರು? ಸಲೀಂ ಅಹಮದ್ ಹೇಳಿದಾರಲ್ಲ ಸರ್? ಹಂಗೆ ಹೇಳಿದ್ರೆ ಆ ಥರ ಹೇಳಿಲ್ಲ. ನಮ್ಮವರೇ ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಹೊರತು ನಾವೇ ಸೋಲ್ತೀವಿ ಅಂತ ಏನು ಹೇಳಿಲ್ಲ. ಸೋಲಿಗೆ ಕಾರಣ ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ಅಂತ ಹೇಳಿಲ್ಲ. ನಾವು ಡೆಸ್ಪೈಟ್ ಆಂಟಿ ಪಾರ್ಟಿ ಆಕ್ಟಿವಿಟೀಸ್ ವಿ ವಿಲ್ ವಿನ್. ರಾಜಕೀಯ ಕಾರ್ಯದರ್ಶಿ ಅವರು ಕೂಡ ರಾಜೀನಾಮೆ ಕೊಡ್ತಾರೆ ಅನ್ನೋದು ಸಾಕಷ್ಟು ಒಂದು ಸುದ್ದಿ ಹರಡಿದೆ. ಹೌದು, ಅದು ಇನ್ನೂ ಕೊಟ್ಟಿಲ್ಲ, ಕೊಡ್ಬೋದು ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಇದು ನೋಡಿ, ಮುಖ್ಯಮಂತ್ರಿಗಳು ಹೇಳ್ತಾ ಇರೋ ಪ್ರಕಾರವಾಗಿ ನಾವು ಸೋಲ್ತೀವಿ ಅನ್ನುವಂಥದ್ದಲ್ಲ, ಅಲ್ಲೊಂದು ಕೆಲವೊಂದು ಸಮಸ್ಯೆಗಳಾಗಿರ್ಬೋದು, ಅದ್ರ ಬಗ್ಗೆ ಅವ್ರು ಮಾತೆತ್ತಿದ್ದಾರೆ ಬಿಟ್ರೆ ನಾವು ಈಗಲೇ ಸೋಲೊಪ್ಕೊಂಡ್ಬಿಟ್ವಿ ಅನ್ನುವಂಥದ್ದಲ್ಲ, ಗೆಲ್ಲೋದು ನಾವೇ ಅನ್ನುವಂಥ ವಿಶ್ವಾಸವನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು,